ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸೆಷನಲ್ಲೇ KPSCಯಿಂದ ಕಂಡಕ್ಟ್ ಮಾಡಲಾದಂಥ GK ಪೇಪರ್ ಈ ಒಂದು ಸಾಮಾನ್ಯ ಜ್ಞಾನ ಪತ್ರಿಕೆಯ ಈ ಪತ್ರಿಕೆಯನ್ನು ಇಲ್ಲಿ ಸಾಲ್ವ್ ಮಾಡೋಣ. ಫ್ರೆಂಡ್ಸ್, ಈಗಾಗಲೇ 1ರಿಂದ 50ರವರೆಗಿನ ಕ್ವಶನ್ಗಳನ್ನು ಈಗಾಗಲೇ ಡಿಸ್ಕಸ್ ಮಾಡಿದ್ದೀವಿ. ಓಕೆನಾ? ಸೊ ಇನ್ನೂ ಯಾರು ನೋಡಿಲ್ಲ ಆ ವಿಡಿಯೋವನ್ನು KPSC ಓಲ್ಡ್ ಕ್ವಶನ್ ಪೇಪರ್ ಅಥವಾ ಲ್ಯಾಂಡ್ ಸರ್ವೇರ್ ಕ್ವಶನ್ ಪೇಪರ್ ಅಥವಾ ಗ್ರೂಪ್ C ಕ್ವಶನ್ ಪೇಪರ್ ತುಂಬ ಪ್ಲೇಲಿಸ್ಟ್ಗಳಿದ್ದಾವೆ. ಜಸ್ಟ್ ನಮ್ಮ ಚಾನಲಲ್ಲಿ ನೀವು ಸರ್ಚ್ ಮಾಡ್ಬೋದು. ಫ್ರೆಂಡ್ಸ್, ಈ ಕ್ವಶನ್ ಪೇಪರ್ ಬಿಡಿಸೋದ್ರಿಂದ ನಿಮಗೆ ಆಗುವ ಯೂಸ್ಫುಲ್ ಏನಪ್ಪ ಅಂದ್ರೆ ನಿಮಗೆ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ಇವು ತುಂಬ ಹೆಲ್ಪ್ಫುಲ್ ಆಗ್ತಾವೆ. ಓಕೆನಾ? ಸೊ ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಪ್ರಪಂಚದಲ್ಲಿ ಪ್ರಸಿದ್ಧವಾದ ಖಜುರಾಹೋ ದೇವಾಲಯವನ್ನು ಕಟ್ಟಿಸಿದವರು ಯಾರು? ಇಲ್ಲಿ ಈ ಖಜುರಾಹೋ ದೇವಾಲಯ ಅನ್ನೋದು ಇಡೀ ಪ್ರಪಂಚದಲ್ಲಿ ಫೇಮಸ್ ಆಗಿದೆ. ಆ ದೇವಾಲಯವನ್ನು ಕಟ್ಟಿಸಿದ ಸಂತತಿ ಯಾರು ಅಥವಾ ಮನೆತನ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಚಂದೇಲರು. ಈ ಚಂದೇಲರು ಈ ಖಜುರಾಹೋ ದೇವಾಲಯವನ್ನು ಕಟ್ಟಿಸ್ತಾರೆ. ಓಕೆನಾ? ನೆಕ್ಸ್ಟ್, ಹರ್ಷವರ್ಧನನ ಇತಿಹಾಸವನ್ನು ತಿಳಿಸುವ ಹರ್ಷಚರಿತ ಎಂಬ ಗ್ರಂಥವನ್ನು ಬರೆದವರು ಯಾರು? ಬಾಣಭಟ್ಟ ಎಂಬವನು ಈ ಹರ್ಷಚರಿತ ಎಂಬ ಗ್ರಂಥವನ್ನು ಬರೀತಾನೆ. ಈ ಬಾಣಭಟ್ಟ ಈ ಹರ್ಷವರ್ಧನನ ಆಸ್ಥಾನದಲ್ಲಿರುವ ಒಬ್ಬ ಕವಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಇಲ್ಲಿ. ಓಕೆನಾ? ಸೊ ಇವನ ಒಬ್ಬ ಸುಪ್ರಸಿದ್ಧ ಆಸ್ಥಾನದ ಕವಿಯಾಗಿದ್ದ. ಬಿಜಾಪುರದ ಗೋಳಗುಮ್ಮಟದ ನಿರ್ಮಾಪಕರು ಯಾರು? ಮೊಹಮ್ಮದ್ ಆದಿಲ್ ಶಾ. ಎಲ್ಲರಿಗೂ ಆದಿಲ್ ಶಾ ಅಂತ ಗೊತ್ತು, ಬಟ್ ಅದರಲ್ಲಿ ಮೊಹಮ್ಮದ್ ಆದಿಲ್ ಶಾ ಇವರು ನಿರ್ಮಾಪಕರು. ನೆಕ್ಸ್ಟ್, 2010-11 ಕೃಷಿ ಗಣತಿಯ ಪ್ರಕಾರ ಪರಿಶಿಷ್ಟ ಜಾತಿ ಅಂದರೆ SC ಯ ಗುಂಪಿನ ಒಟ್ಟು ಕಾರ್ಯನಿರ್ವಹಣೆಯ ಸ್ವಾಮ್ಯ. ಇಲ್ಲಿ ಕರೆಕ್ಟ್ ಆನ್ಸರ್ 11.7%. 2011 ಗಣತಿಯ ಪ್ರಕಾರ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಗ್ರಾಮೀಣ ಜನಸಂಖ್ಯೆ ಇದೆ? ಅಕಾರ್ಡಿಂಗ್ ಟು 2011 ಸೆನ್ಸಸ್, ಈ ಜನಗಣತಿಯ ಪ್ರಕಾರ ಈ ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ರೂರಲ್ ಪೀಪಲ್, ಓಕೆನಾ, ಗ್ರಾಮೀಣ ವಿಭಾಗದಲ್ಲಿ ಹೆಚ್ಚು ವಾಸವಾಗಿರುವ ಜಿಲ್ಲೆ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಕೊಡಗು. ನೆಕ್ಸ್ಟ್, 2011 ಗಣತಿಯ ಪ್ರಕಾರ ಕರ್ನಾಟಕದ ಗ್ರಾಮೀಣ ಸಾಕ್ಷರತೆ ಪ್ರಮಾಣ ಏನು? ಓನ್ಲಿ ಗ್ರಾಮೀಣ ಕೇಳಿದ್ದಾರೆ. ಗ್ರಾಮೀಣ ಬಂದರೆ ಇದು 68.86% ಬರುತ್ತೆ. ಓಕೆನಾ? ಜಿಲ್ಲಾ ಮಾನವ ಅಭಿವೃದ್ಧಿಯ ವರದಿಯ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆ ಅತ್ಯಂತ ಕೆಳ ಶ್ರೇಣಿಯಲ್ಲಿದೆ? ರಾಯಚೂರು. ಸ್ವಲ್ಪ ತುಂಬ ಈ ಹ್ಯೂಮನ್ ಡೆವಲಪ್ಮೆಂಟಲ್ಲಿ ಇದು ತುಂಬ ಲೋವೆಸ್ಟ್ ಆಗಿದೆ. ಇವೆಲ್ಲ ಲೋವೆಸ್ಟ್ ಇದ್ದಾವೆ, ಆದರೆ ಆ್ಯಸ್ ಕಂಪೇರ್ ಟು ದೀಸ್ ರಾಯಚೂರು ಹೈಯೆಸ್ಟ್. ನೆಕ್ಸ್ಟ್, ಸಾಮಾಜಿಕ ಬದಲಾವಣೆ ವಿವರಿಸಲು ಬಳಕೆ ಆಗುವ ಪದ? ಪಾಶ್ಚಾತ್ಯೀಕರಣನೂ ಬಳಸ್ತಾರೆ, ಸಂಸ್ಕೃತಿಕರಣನೂ ಬಳಸ್ತಾರೆ, ಆಧುನೀಕರಣನೂ ಬಳಸ್ತಾರೆ. ಸೊ ಇಲ್ಲಿ ಮೇಲಿನ ಎಲ್ಲವೂ. ಕರ್ನಾಟಕದಲ್ಲಿ ಮುಂಗಾರು ಬೆಳೆ ಕಾಲದ ಸಮಯ ಏಪ್ರಿಲ್ನಿಂದ ಸೆಪ್ಟೆಂಬರ್, ಏಪ್ರಿಲ್ ಟು ಸೆಪ್ಟೆಂಬರ್ ಅಂತ ಬರುತ್ತೆ. ನೆಕ್ಸ್ಟ್, ಇಲ್ಲಿ ಆ್ಯಕ್ಚುಲಿ ಈ ಕ್ವಶನಲ್ಲೇ ಈ ಮುಂಗಾರು ಬೆಳೆ
ಅಂದರೆ ಈಗ ಉತ್ತರ ಕರ್ನಾಟಕಕ್ಕೆ ಹೋದ್ರಿ, ವಿಜಯಪುರ, ಬೆಳಗಾವಿ, ಬಾಗಲಕೋಟೆ, ಗುಲ್ಬರ್ಗ, ಯಾದಗಿರಿ, ಕೊಪ್ಪಳ ಇವು ಬಂದರೆ ಜೂನ್ ಆದಮೇಲೆ ಮಳೆ ಆಗುತ್ತೆ. ಓಕೆನಾ. ಸೊ ಜೂನಿಂದ ಸೆಪ್ಟೆಂಬರ್ ಬರುತ್ತೆ ಅಲ್ಲಿ, ಜೂನಿಂದ ಸೆಪ್ಟೆಂಬರ್ ಅಕ್ಟೋಬರ್ ಮಟ್ಟ. ಬಟ್ ಈ ಒಂದು ಹೋಲ್ ಕರ್ನಾಟಕ ಹಿಡಿದಾಗ ಈಗ ಫಾರ್ ಎಕ್ಸಾಂಪಲು ಬೆಂಗಳೂರು, ಕೊಡಗು, ಶಿವಮೊಗ್ಗ, ಓಕೆನಾ. ಸೊ ಮತ್ತು ಮಡಿಕೇರಿ, ಮೈಸೂರು ಈ ಥರದ ಒಂದು ಕೆಲವೊಂದು ಜಿಲ್ಲೆಗಳನ್ನು ಹಿಡಿದಾಗ ಇದು ಒಂದು ಆಫಿಷಿಯಲ್ ಒಂದು KPSC ಆನ್ಸರ್ ಪ್ರಕಾರ ಈ ಆಪ್ಷನ್ 2 ಕರೆಕ್ಟ್ ಆಗಿದೆ ಇಲ್ಲಿ. ನೆಕ್ಸ್ಟ್, ಕರ್ನಾಟಕ ರಾಜ್ಯದ 6ನೇ ವೇತನ ಆಯೋಗದ ಅಧ್ಯಕ್ಷರು ಯಾರು? ಶ್ರೀ M.R. ಶ್ರೀನಿವಾಸ ಮೂರ್ತಿ. ಯಾರಪ್ಪ? ಶ್ರೀ M.R. ಶ್ರೀನಿವಾಸ ಮೂರ್ತಿ. ಇಲ್ಲಿ ಕರ್ನಾಟಕದಲ್ಲಿ ಈಗ ಸದ್ಯಕ್ಕೆ 6 ವೇತನ ಆಯೋಗಗಳು ಆಗಿದ್ದಾವೆ. ಕೃಷ್ಣಾ ಮೇಲ್ದಂಡೆ ಯೋಜನೆಯು ಈ ಜಿಲ್ಲೆಗಳಿಗೆ ನೀರನ್ನು ಒದಗಿಸುತ್ತದೆ. ಬಿಜಾಪುರ, ಗುಲ್ಬರ್ಗ ಮತ್ತು ರಾಯಚೂರು. ಬಳ್ಳಾರಿ ಬರಲ್ಲ, ಬೆಳಗಾವಿ ಬರಲ್ಲ, ಶಿವಮೊಗ್ಗ ಬರಲ್ಲ, ಚಿತ್ರದುರ್ಗ ಬರಲ್ಲ, ಉತ್ತರ ಕನ್ನಡ ಬರಲ್ಲ, ಬೀದರ್ ಭೀ ಬರಲ್ಲ. ಸೊ ಇದು ಬೆಟರ್ ಇಲ್ಲಿ ಆನ್ಸರ್ ಇದು. ಗ್ರಾಮೀಣ ಪ್ರದೇಶದ ಬಡತನದ ರೇಖೆಯ ಕೆಳಗಿರುವ SC/ST ಜನರ ಮನೆಗೆ ನೀಡಿರುವ ವಿದ್ಯುತ್ ಸೌಲಭ್ಯ ಕರ್ನಾಟಕ ಸರ್ಕಾರದ ಈ ಯೋಜನೆ. ಇಲ್ಲಿ ಭಾಗ್ಯಜ್ಯೋತಿ ಅಂತ ಒಂದು ಯೋಜನೆ ಬರುತ್ತೆ. ಈ ಒಂದು ಯೋಜನೆಯಲ್ಲಿ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವ ಒಂದು ಬಡತನದ ರೇಖೆಯ ಅಂದರೆ ಈ ಒಂದು ಬಿಲೋ ಪೋವರ್ಟಿ ಲೈನ್, ಓಕೆನಾ. ಈ ಒಂದು ಬಿಲೋ ಪೋವರ್ಟಿ ಲೈನ್ ಏನು ಬರ್ತಾರಲ್ಲ, ಈ ಒಂದು SC/ST ಜನರಿಗೆ, ಈ ಒಂದು ಜನರ ಮನೆಗೆ ವಿದ್ಯುತ್ತನ್ನು, ಎಲೆಕ್ಟ್ರಿಸಿಟಿಯನ್ನು ನೀಡುವ ಸಲುವಾಗಿ ಈ ಯೋಜನೆಯನ್ನು ಭಾಗ್ಯಜ್ಯೋತಿ ಕಲ್ಪಿಸ್ತದೆ. ಮನೋರಂಜನಾ ತೆರಿಗೆಯನ್ನು ವಿಧಿಸುವುದು. ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಈಸ್ ಲೆವಿಡ್ ಬೈ ರಾಜ್ಯ ಸರ್ಕಾರ. ಈ ಮನೋರಂಜನಾ ತೆರಿಗೆಯನ್ನು ರಾಜ್ಯ ಸರ್ಕಾರವೇ ವಿಧಿಸ್ತದೆ. ಓಕೆನಾ. ನಗರ ಪ್ರದೇಶಕ್ಕಿಂತ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಕ್ಯಾಲರಿ ಬೇಕಾಗುತ್ತದೆ. ಏಕೆಂದರೆ ಯಾಕಪ್ಪ? ಗ್ರಾಮೀಣ ಜನರು ಹೆಚ್ಚು ದೈಹಿಕ ಕೆಲಸ ಮಾಡುತ್ತಿರುತ್ತಾರೆ. ಸುವರ್ಣ ಕ್ರಾಂತಿ ಈ ಒಂದು ಅವಧಿಯಲ್ಲಿ ಅತ್ಯಧಿಕ ಉತ್ಪಾದಕತೆ ಇತ್ತು. ಓಕೆನಾ. ಸೊ ಈ ಒಂದು ಇಲ್ಲಿ ಉತ್ಪಾದನೆ ಯಾಕೆ ಹೆಚ್ಚಿತ್ತಪ್ಪ ಅಂದರೆ ಯಾವ ಒಂದು ಈ ಸುವರ್ಣ ಕ್ರಾಂತಿ ಅಂದರೆ ಏನು? ಈ ಗೋಲ್ಡನ್ ರಿವಾಲ್ಯೂಷನ್ ಅಂತ ಬರುತ್ತೆ. ಗೋಲ್ಡನ್ ರಿವಾಲ್ಯೂಷನ್ ಈ ಒಂದು ಕಾಲದಲ್ಲಿ ತೋಟಗಾರಿಕೆಯಲ್ಲಿ, ಹಾರ್ಟಿಕಲ್ಚರ್ನಲ್ಲಿ ಒಂದು ಅತ್ಯಂತ ಹೆಚ್ಚು ಉತ್ಪಾದನೆ ಇತ್ತಂತ ಅಲ್ಲಿ ನಾವು ಹೇಳ್ಬೋದು. ಓಕೆನಾ. ಅಂದರೆ ಮೇನ್ ಗ್ರೀನ್ ರಿವಲ್ಯೂಷನ್ ಅಂದರೆ ಏನು ಬರ್ತಪ್ಪ? ಈ ಗೋಧಿ, ಅಕ್ಕಿ, ಓಕೆನಾ. ಈ ಹಸಿರು ಕ್ರಾಂತಿ ಆ ಟೈಮೆಲ್ಲ ಆಗ್ತದೆ 1970 ಟೈಮಲ್ಲಿ, 71 ಟೈಮಲ್ಲಿ. ಓಕೆನಾ. ಬಟ್ ಈ ಒಂದು ಗೋಲ್ಡನ್ ರಿವಾಲ್ಯೂಷನ್ ಇದು ತೋಟಗಾರಿಕೆ ಫೀಲ್ಡಲ್ಲಿ ಅತ್ಯಧಿಕ ಒಂದು ಉತ್ಪಾದನೆಯನ್ನು ತಂದುಕೊಡ್ತು. ನೆಕ್ಸ್ಟ್, ಮಹಿಳಾ ಸಮೃದ್ಧಿ ಯೋಜನೆಯ ಧ್ಯೇಯ. ಗ್ರಾಮೀಣ ಮಹಿಳೆಯರ ಅಂಚೆ ಕಚೇರಿಯ ಉಳಿತಾಯ ಠೇವಣಿಯ ಖಾತೆ ತೆರೆಯುವುದಾಗಿದೆ. ಆಪ್ಷನ್ 1 ನಂಬರ್ ಕರೆಕ್ಟ್. ನೆಕ್ಸ್ಟ್, ಮಾಡ್ಯೂಮ್ ಇದರ ವಿಸ್ತಾರ ಏನಪ್ಪ? ಮಾಡ್ಯೂಮ್ ಅಂದರೆ ಏನು? ಮಾಡ್ಯುಲೇಷನ್ ಆ್ಯಂಡ್ ಡಿಮಾಡ್ಯುಲೇಷನ್. ಆಪ್ಷನ್ 3 ಕರೆಕ್ಟ್. ಮಾಡ್ಯೂಮ್ ಅಂದ್ರೆ ನೋಡ್ರಿ, ಇದಕ್ಕೆ ಮಾಡ್ಯೂಮ್ ಅಂತಾರೆ. ಮಾಡ್ಯುಲೇಷನ್ ಆ್ಯಂಡ್ ಡಿಮಾಡ್ಯುಲೇಷನ್. ನೆಕ್ಸ್ಟ್, ದ್ವಿತೀಯ ಎಳೆಗಳು ಒಂದು ಬೆಳಕಿನ ಸಂಜ್ಞೆಗಳನ್ನು ಒಂದೆಡೆಯಿಂದ ಇನ್ನೊಂದೆಡೆಗೆ ಸಾಗಿಸುವುದು. ಇದು ಪೂರ್ಣ ಆಂತರಿಕ ಪ್ರತಿಫಲನ.
ಅಂದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್. ನೆಕ್ಸ್ಟ್, ಒಂದು ಕಾಯದ ತಾಪ 98 ಫೆರನೈಟ್ ಇದ್ದರೆ ಅದನ್ನು ಸೆಲ್ಸಿಯಸ್ನಲ್ಲಿ ಎಷ್ಟಾಗುತ್ತೆ? 36.6%. 36.6%. ನೆಕ್ಸ್ಟ್, ಪಾಲಿಥೀನ್ ಅಥವಾ ಪ್ಲಾಸ್ಟಿಕ್ ಈ ಒಂದು ಕ್ಯಾರಿ ಬ್ಯಾಗ್ ಅಥವಾ ಈ ಒಂದು ಒಯ್ಯುವ ಚೀಲಗಳನ್ನು ಮರುಬಿಕ್ರಿಯ ಬಳಕೆಗೆ ಒಳಪಡಿಸಬೇಕಾದರೆ ಅವುಗಳ ದಪ್ಪ ಎಷ್ಟಿರಬೇಕು? ಈಗ ಒಂದು ಪ್ಲಾಸ್ಟಿಕ್ಕನ್ನು ಬ್ಯಾನ್ ಮಾಡಿದ್ದಾರೆ. ಸೊ ಬಟ್ ಸ್ವಲ್ಪ ಕ್ಯಾರಿ ಬ್ಯಾಗ್ ಸಂಬಂಧ, ಓಕೆನಾ, ಸ್ವಲ್ಪ ಎಲ್ಲ ಒಮ್ಮೆ ಬ್ಯಾನ್ ಮಾಡಿದ್ರೆ ಸ್ವಲ್ಪ ಈ ಒಂದು ಜನಸಾಮಾನ್ಯರಿಗೆ ತೊಂದರೆ ಆಗುತ್ತಂತ ಅವುಗಳ ಒಂದು ಸೈಜನ್ನು ಕಡಿಮೆ ಮಾಡಿದ್ದಾರೆ, ಓಕೆನಾ. ಸೊ ಆ ಸೈಜ್ ಎಷ್ಟಿರಬೇಕು? 40 ಮೈಕ್ರಾನ್ಗಿಂತ ಅಧಿಕ ಇರಬೇಕು. 40 ಮೈಕ್ರಾನ್ಗಿಂತ ಅಧಿಕ ಇರಬೇಕು, ಕಡಿಮೆ ಅಲ್ಲ, ಅಧಿಕ. ನೆಕ್ಸ್ಟ್, ಖೋಟಾ ನೋಟಿನ ಪತ್ತೆಗೆ ಬಳಕೆ ಮಾಡುವ ವಿಕಿರಣ ಯಾವುದು? ಈಗ ಡುಪ್ಲಿಕೇಟ್ ಒಂದು ನೋಟ್ಗಳಿರ್ತಾವಲ್ಲ, ಅವುಗಳ ಒಂದು ನೋಟನ್ನು ಹೇಗೆ ಐಡೆಂಟಿಫೈ ಮಾಡ್ಬೋದಪ್ಪ ಅಂದರೆ, ಇಲ್ಲೇ ಅತಿ ನೇರಳೆ ವಿಕಿರಣ ಅಂದರೆ ಅಲ್ಟ್ರಾ ವೈಲೆಟ್ ರೇಸನ್ನು ಯೂಸ್ ಮಾಡಿ ನಾವು ಇದನ್ನು ಫೈಂಡ್ ಔಟ್ ಮಾಡ್ಬೋದು. ಸಮುದ್ರದಲ್ಲಿ ಮುಳುಗಿದ ವಸ್ತುವಿನ ಪತ್ತೆ ಮಾಡುವ ಸಾಧನ ಯಾವುದು? ಸೋನಾರ್. ಸೋನಾರ್ 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 ಅಂದರೆ ಸೌಂಡ್ ನೇವಿಗೇಷನ್ ಆ್ಯಂಡ್ ರೇಂಜಿಂಗ್. ಏನು ಬರುತ್ತಪ್ಪ? ಸೌಂಡ್ ನೇವಿಗೇಷನ್ ಆ್ಯಂಡ್ ರೇಂಜಿಂಗ್ ಅಂತ ಬರುತ್ತೆ, ಓಕೆನಾ. ಇದ್ರದ್ದೊಂದು ಫುಲ್ ಒಂದು ಕರೆಕ್ಟಾದ ಒಂದು ಫುಲ್ ಪಾರ್ಟ್ ಬನ್ನ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮೇ ಬಿ ಇಟ್ ಇಸ್ ದು ಸೌಂಡ್ ನೇವಿಗೇಷನ್ ಆ್ಯಂಡ್ ರೇಂಜಿಂಗೇ ಬರುತ್ತೆ, ಓಕೆನಾ. ನೆಕ್ಸ್ಟ್, ಮಣ್ಣಿನಲ್ಲಿ ಕಂಡುಬರುವ ಆಮ್ಲ ಯಾವುದು? ಹ್ಯೂಮಿಕ್ ಆಮ್ಲ ಅಥವಾ ಹ್ಯೂಮಿಕ್ ಆ್ಯಸಿಡ್. ಹ್ಯೂಮಿಕ್ ಆ್ಯಸಿಡ್ ಇದು ಮಣ್ಣಿನಲ್ಲಿ ಕಂಡುಬರುವ ಒಂದು ಆ್ಯಸಿಡ್ಡು, ಓಕೆನಾ. ಈ ಕಾರ್ಬೋನಿಕ್ ಆ್ಯಸಿಡ್ ಅಂದರೆ ಇದು ಈ ಒಂದು ಕೋಲ್ಡ್ ಡ್ರಿಂಕ್ಸಲ್ಲಿ ಬರುತ್ತೆ. ಫಾರ್ಮಿಕ್ ಆ್ಯಸಿಡ್ ಇದು ಒಂದು ಇರುವೆಯ ಕೊಂಡಿಯಲ್ಲಿ ಬರ್ತದೆ, ಸ್ಟಿಂಗಲ್ಲಿ, ಓಕೆನಾ. ಇರುವೆಯ ಕೊಂಡಿ ಇರ್ತಲ್ಲ, ಈಗ ಇರುವೆ ನಿಮಗೆ ಸ್ವಲ್ಪ ಬೈಟ್ ಮಾಡ್ತಂದ್ರೆ ಕಡಿತಂದ್ರೆ ನಿಮಗೆ ಒಂದು ಸ್ವಲ್ಪ ಏನಾಗುತ್ತಪ್ಪ, ಉರ್ದಂಗೆ ಆಗ್ತೈತಿ. ಸೊ ಅದು ಆ್ಯಸಿಡು, ಫಾರ್ಮಿಕ್ ಆ್ಯಸಿಡು. ಮತ್ತು ಎಸಿಟಿಕ್ ಆ್ಯಸಿಡ್ ಇದನ್ನು ಯಾವುದರಲ್ಲಿ ಯೂಸ್ ಮಾಡ್ತಾರೆ ಅಂತ ನನಗೆ ಕಾಮೆಂಟ್ನಲ್ಲಿ ತಿಳಿಸಿ. ಫ್ರೆಂಡ್ಸ್, ಈಗ ನಾನು ಹೇಳೋ ಟೈಮಲ್ಲಿ ಸ್ವಲ್ಪ ಬೈ ಮಿಸ್ಟೇಕಾಗಿ ಒಂದು ಆನ್ಸರ್ ಯಾವುದಾದ್ರೂ ಮಿಸ್ಟೇಕ್ ಆಗ್ಬೋದು ಅಥವಾ ರಾಂಗ್ ಆಗ್ಬೋದು, ಓಕೆ. ಮ್ಯಾಕ್ಸಿಮಮ್ ಎಲ್ಲಕ್ಕೆಲ್ಲ ಏನು ರಾಂಗ್ ಆಗೋಲ್ಲ, ಆದರೆ ಕೆಲವೊಂದು ಬೈ ಮಿಸ್ಟೇಕಾಗಿ ಕಣ್ತಪ್ಪಿನಿಂದಾಗಿ ಏನಾಯ್ತಪ್ಪ ಮಿಸ್ಟೇಕ್ ಆಗ್ಬೋದು. ಸೊ ಒಂದು ಆ ಮಿಸ್ಟೇಕ್ ಆದ ಒಂದು ಕ್ವಶನ್ಗಳಿಗೆ ದಯವಿಟ್ಟು ನಿಮಗೆ ಒಂದು ಯಾವ್ದು ಸರಿ ಅನಿಸ್ತೈತಿ ಆ ಒಂದು ಕ್ವಶನನ್ನು ಸೊ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ. ನಾನು ಆದಷ್ಟು ನಿಮಗೆ ಸ್ವಲ್ಪ ಒಂದು ಬೆಟರ್ ನಾಲೆಜ್ ಕೊಡಲಿಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಓಕೆನಾ. ನೆಕ್ಸ್ಟ್ ಕ್ವಶನ್, ಈ ಕೆಳಕಂಡ ಯಾವುದು ಪ್ರಪಂಚದ ಅತಿ ಹೆಚ್ಚಿನ ಶೇಕಡಾವಾರು ಅರಣ್ಯ ಪ್ರದೇಶವನ್ನು ಒಳಗೊಂಡಿದೆ? ಇಲ್ಲಿ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಒಂದು ಏನೈತಪ್ಪ, ಮ್ಯಾಕ್ಸಿಮಮ್ ಭೂಮಿ ಐತಿ. ಆಮೇಲೆ ಭೂಮಿ ಮೇಲೆ ಈಗ ನೋಡ್ರಿ ಟೋಟಲ್ ಎಷ್ಟು, ಒಂದು ಪೃಥ್ವಿ ಐತಿ. ಪೃಥ್ವಿದಾಗ ಎಷ್ಟು? ಭೂಮಿಗಿಂತ ನೀರು ಹೆಚ್ಚೈತಿ, ಆದರೆ ಭೂಮಿ ಮೇಲೆ ಒಂದು ಒಣ ಭೂಮಿ ಮತ್ತು ಈ ಫಾರೆಸ್ಟ್ ಭೂಮಿ ಎಲ್ಲ ಇದೆ, ಓಕೆನಾ. ಸೊ ಇಲ್ಲಿ ಫಾರೆಸ್ಟ್ ಅಂದರೆ ಒಂದೇ ಥರದ ಫಾರೆಸ್ಟ್ ಇಲ್ಲ, ಅದರಲ್ಲಿ ಒಂದು ಸಮಶೀತೋಷ್ಣ ಫಾರೆಸ್ಟ್ ಬರ್ತಾವೆ, ಅದರಲ್ಲಿ ಕೋನಿಫೆರಸ್ ಫಾರೆಸ್ಟ್, ಡೆಸಿಡುಯಸ್ ಫಾರೆಸ್ಟ್, ಮಾನ್ಸೂನ್ ಫಾರೆಸ್ಟ್, ಎವರ್ ಗ್ರೀನ್ ಫಾರೆಸ್ಟ್, ಓಕೆನಾ. ಈ ಥರ ಅಂದರೆ ಈಗ ಕಂಟಿನ್ಯೂವಸ್ ಎವರ್ ಗ್ರೀನ್ ಇರ್ತಾವೆ. ಕೆಲವೊಂದು ಸ್ವಲ್ಪ ಮಳೆ ಆಗೋ ಟೈಮಲ್ಲಿ ಅಷ್ಟೇ ಗ್ರೀನ್ ಇದ್ದು, ಬೇಸಿಗೆ ಟೈಮಲ್ಲಿ ಏನಪ್ಪ ಎಲೆ ಉದುರು ಹೋಗಿರ್ತಾವ, ಓಕೆನಾ. ಸೊ ಇಲ್ಲಿ ಪ್ರಪಂಚದಲ್ಲಿ ಯಾವ ಟೈಪು ಅತಿ ಹೆಚ್ಚು ಅರಣ್ಯ ಇದೆ ಅಂತ ಇಲ್ಲಿ ನಾವು ಹೇಳಬೇಕು.
ಸೊ ಈಗ ಸಮಶೀತೋಷ್ಣ ಕೋನಿಫೆರಸ್ ಕಾಡುಗಳು ಅತಿ ಹೆಚ್ಚಾಗಿ ಕಂಡುಬರ್ತಾವೆ. ನೆಕ್ಸ್ಟ್ ಒತ್ತಿಟ್ಟ ಸಹಜ ಅನಿಲ. ಒತ್ತಿಟ್ಟ ಸಹಜ ಅನಿಲ ಅಂದ್ರಪ್ಪ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ನ್ಯಾಚುರಲ್ ಗ್ಯಾಸ್ ಅಂದ್ರೇನು? ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂದರೆ CNG. ಈ CNG ಇಲ್ಲಿ ಈ ಒಂದು CNGಯಲ್ಲಿ ಯಾವ ಅನಿಲ ಇರ್ತೈತಪ್ಪ ಅಂದ್ರೆ ಮಿಥೇನ್ ಅನಿಲ ಇರುತ್ತೆ. ಓಕೆ, ಇದನ್ನೇ ವೆಹಿಕಲಲ್ಲಿ ಯೂಸ್ ಮಾಡ್ತಾರೆ. ಆದರೆ ನಮ್ಮ ಒಂದು ಮನೆಯಲ್ಲಿ ಒಂದು ಕುಕ್ಕಿಂಗ್ ಸಂಬಂಧ ಯೂಸ್ ಮಾಡ್ತೀವಲ್ಲ ಆ ಒಂದು ಗ್ಯಾಸ್ ಯಾವುದಪ್ಪ? LPG ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ಮಿಥೇನ್ ಇದು CNGಯಲ್ಲಿ ಇದ್ದರೆ LPGಯಲ್ಲಿ ಯಾವ ಒಂದು ಗ್ಯಾಸ್ ಇರ್ತೈತೆ ಅಂತ ನನಗೆ ಕಾಮೆಂಟ್ ಮಾಡಿ. ಕೆಳಗಿನ ಯಾವ ವಸ್ತು ಭೂಮಿಯ ಹೊರಪದರದ ಅತಿ ಹೆಚ್ಚಿನ ಭಾರಕ್ಕೆ ಕಾರಣವಾಗಿದೆ? ಆಪ್ಷನ್ ನಂಬರ್ 3 ಕರೆಕ್ಟ್, ಆಮ್ಲಜನಕ. ಈ ಒಂದು ಆಕ್ಸಿಜನ್ ಇದು ಭೂಮಿಯ ಹೊರಪದರದ ಒಂದು ಹೆಚ್ಚಿನ ಭಾರಕ್ಕೆ ಕಾರಣವಾಗಿದೆ. ನೆಕ್ಸ್ಟ್ ಎಕ್ಸಿಟು ಸಂರಕ್ಷಣೆಗೆ ಉದಾಹರಣೆ. ಎಕ್ಸಿಟು ಇನ್ಸಿಟು ಅಂತ ಬರ್ತವೆ. ಇಲ್ಲಿ ಎಕ್ಸಿಟುಗೆ ಉದಾಹರಣೆ ಯಾವುದಪ್ಪ ಅಂದ್ರೆ ಸಸ್ಯೋದ್ಯಾನ ಅಥವಾ ಸಸ್ಯದ ಒಂದು ಉದ್ಯಾನ. ಎಕ್ಸಿಟು. ನೆಕ್ಸ್ಟ್ ಇಲ್ಲಿ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ. ಈ ಒಂದು ಹೊಂದಿಸಿ ಬರೆಯಿರಿಯಲ್ಲಿ ಸೈಕ್ರೋಮೀಟರ್ ಇದು ವಾಯುಮಂಡಲದ ಆರ್ದ್ರತೆ. ಓಕೆನಾ? ಅದನ್ನು ವಾಯುಮಂಡಲದ ಒಂದು ಆರ್ದ್ರತೆ ಅಥವಾ ವಾಯುಮಂಡಲದ ಒಂದು ಹ್ಯುಮಿಡಿಟಿಯನ್ನು ಅಳೆಯಲು ಈ ಸೈಕ್ರೋಮೀಟರ್ ಯೂಸನ್ನು ಮಾಡ್ತಾರೆ. ಪೈರೋನೋಮೀಟರ್ ಇದು ಸೌರ ವಿಕಿರಣತೆ. ಅನಿಮೋಮೀಟರ್ ವಾಯುವೇಗ. ಬ್ಯಾರೋಮೀಟರ್ ವಾಯುಭಾರ ಒತ್ತಡ. ಸೊ ಆಪ್ಷನ್ ನಂಬರ್ 1 ಈಸ್ ಕರೆಕ್ಟ್. ಇವು ಸೇಮ್ ಬರ್ತದೆ 1 2 3 4. ಓಕೆನಾ? ಮ್ಯಾಕ್ಸಿಮಮ್ ಆಗಿ ಎಲ್ಲರಿಗೂ ಗೊತ್ತದಾವ. ಆದರೆ ಈ ಸೈಕ್ರೋಮೀಟರ್ ಮತ್ತು ಪೈರೋನೋಮೀಟರ್ ಮ್ಯಾಕ್ಸಿಮಮ್ ಗೊತ್ತಿರಲ್ಲ. ಓಕೆನಾ? ಇವು ಸೊ ಇದನ್ನು ಒಂದು ಸೈಕ್ರೋಮೀಟರ್ ವಾಯುಮಂಡಲದ ಆರ್ದ್ರತೆಯನ್ನು ಮತ್ತು ಪೈರೋನೋಮೀಟರ್ ಸೌರ ವಿಕಿರಣತೆ. ಒಂದು ರೈಲಿಗೆ ಬುಲೆಟ್ ರೈಲು ಎಂದು ಕರೆಯಲು ಅದರ ವೇಗ ಈ ಮಿತಿಯಲ್ಲಿರಬೇಕು. 250 to 350 km/h. ಈ ಒಂದು 2,500ದಿಂದ 3,500 km/h ಅದು ರನ್ ಆಗ್ತಿತ್ತು ಅಂದ್ರೆ ನಾವು ಅದನ್ನು ಬುಲೆಟ್ ರೈಲ್ ಅಂತ ಕರಿಬೋದು. ನೆಕ್ಸ್ಟ್ ಶರೀರದಲ್ಲಿ ಅಯೋಡಿನನ್ನು ಐಚ್ಛಿಕವಾಗಿ ಸಾಂದ್ರೀಕರಿಸಿಕೊಳ್ಳುವ ಭಾಗ ಯಾವುದು? ಥೈರಾಯ್ಡ್. ಈ ಅಯೋಡಿನ್ ಅಭಾವದಿಂದ ಯಾವ ರೋಗ ಬರ್ತೈತಪ್ಪ ಈ ಥೈರಾಯ್ಡ್ಗೆ? ಗಳಗಂಡ ರೋಗ. ಯಾವುದು? ಗಳಗಂಡ ರೋಗ. ಇದಕ್ಕೆ ಇಂಗ್ಲೀಷ್ನಾಗ ಏನಂತಾರಪ್ಪ? ಗಾಯ್ಟರ್. ಗಳಗಂಡ ರೋಗ. ಈ ಥೈರಾಯ್ಡ್ನಿಂದ ಯಾವ ಒಂದು ಹಾರ್ಮೋನುಗಳು ಉತ್ಪತ್ತಿ ಆಗುತ್ತವಂತ ನಂಗೆ ತಿಳಿಸಿ ಕಾಮೆಂಟ್ನಲ್ಲಿ. ಎಲ್ಲ ರಕ್ತದ ಗುಂಪುಗಳಿಂದ ರಕ್ತವನ್ನು ಅಂಗೀಕರಿಸಿಕೊಳ್ಳುವ ರಕ್ತದ ಗುಂಪು ಯಾವುದು? AB. ಈ ABದವ ಏನು ಮಾಡ್ತಾನೆ? ಎಲ್ಲರಿಂದನೂ ತೊಗೋಬೋದು ಅವನು. ಯೂನಿವರ್ಸಲ್ ಎಕ್ಸೆಪ್ಟರ್ ಅವನು. O ಬರುತ್ತೆ, B ಬರುತ್ತೆ, AB ಬರುತ್ತೆ, A ಬರುತ್ತೆ. ಇವೆಲ್ಲ ಬ್ಲಡ್ ಗ್ರೂಪ್ದಿಂದ ಅವನು ತಗೋಬೋದು. ಮತ್ತು ಇವು ಯೂನಿವರ್ಸಲ್ ಡೋನರ್ ಯಾರು? ಯೂನಿವರ್ಸಲ್ ಡೋನರ್ ಎಲ್ಲರಿಗೂ ಕೊಡ್ಬೋದು. ಓ ಎಲ್ಲರಿಗೂ ನಡೀತೈತಿ. A B O. ಓಕೆನಾ?
ಕಾರ್ಬನ್ ಮೊನಾಕ್ಸೈಡ್ನ ವಿಷಕಾರಿ ಗುಣಕ್ಕೆ ಕಾರಣ. ರಕ್ತದ ಹಿಮೋಗ್ಲೋಬಿನ್ನೊಂದಿಗೆ ಸಂಯೋಗ. ಇದು ಕಾರ್ಬನ್ ಡೈಆಕ್ಸೈಡ್ ಮೊನಾಕ್ಸೈಡ್ ಏನು ಮಾಡ್ತದ ಅಂದ್ರೆ CO. ಈ CO ಏನು ಮಾಡ್ತದ, ಅದು ಒಮ್ಮೆಲೆ ನಮ್ಮ ಒಂದು ಶರೀರದಲ್ಲಿ ಒಮ್ಮೆ ಬತ್ತಂದ್ರೆ ಆ ಒಂದು ಶರೀರದಲ್ಲಿನ ಒಂದು ರಕ್ತದ ಹಿಮೋಗ್ಲೋಬಿನ್ನೊಂದಿಗೆ ಅದು ಒಮ್ಮೆ ರಿಯಾಕ್ಟ್ ಆಗ್ತದೆ. ಅದರಿಂದ ಅದು ಒಂದು ಪಾಯ್ಸನ್ ಆಗಿ ಕನ್ವರ್ಟ್ ಆಗ್ತದೆ. ಓಕೆನಾ. ರಾಡಿ ನೀರಿನ ಶುದ್ಧೀಕರಣ ಪಟಿಕದಿಂದ ಒಂದು ಶುದ್ಧಿಯನ್ನು ಮಾಡ್ತಾರೆ. ಅದು ಯಾವ ಒಂದು ಕ್ರಿಯೆ? ಗರಣೀಕರಣ. ನೆಕ್ಸ್ಟ್, ಈ ಯಾವುದೋ ಒಂದು ಹಸಿರು ಮನೆ ಅನಿಲವಲ್ಲ. CO2 ಇದೆ. ಓಕೆನಾ. CH4 ಇದೆ, ನೈಟ್ರೋಜನ್ ಡೈಆಕ್ಸೈಡ್ ಇದೆ, ಇಥೇನ್ ಇಲ್ಲ. ಸೊ 84 ಇಸ್ ಕರೆಕ್ಟ್. ಯಾವಪ್ಪ? ಕಾರ್ಬನ್ ಡೈಆಕ್ಸೈಡ್ ಬರ್ತದೆ, ಮಿಥೇನ್ ಬರ್ತದೆ, ನೈಟ್ರಸ್ ಆಕ್ಸೈಡ್ ಬರ್ತೈತಿ, ಮತ್ತು ನೈಟ್ರಸ್ ಆಕ್ಸೈಡ್ ಬರ್ತೈತಿ, ಮತ್ತು ಯಾವುದು ವಾಟರ್ ವೆಪರ್ ಬರ್ತದೆ, ವಾಟರ್ ವೆಪರ್. ಓಕೆನಾ. ಇವೆಲ್ಲ ಪ್ರಮುಖ ಗ್ರೀನ್ ಹೌಸಸ್ ಗ್ಯಾಸಸ್. ಅಂಡಾಶಯದ ಮಾನವ ಮೊಟ್ಟೆ ಬಿಡುಗಡೆಯಾದಾಗ, ಒಂದು ಅಂಡಾಶಯದಿಂದ ಒಂದು ಮೊಟ್ಟೆ ಅಥವಾ ಎಗ್ ಉತ್ಪತ್ತಿಯಾದಾಗ ಅದರಲ್ಲಿ ಕ್ರೋಮೋಸೋಮ್ಗಳು ಏನಿರ್ತಾವ? ಒಂದು X ಕ್ರೋಮೋಸೋಮ್ ಇರುತ್ತೆ. ಫ್ರೆಂಡ್ಸ್, ನಾರ್ಮಲಾಗಿ ಈ ಎಗ್ ಉಮೆನಲ್ಲೇ X ಕ್ರೋಮೋಸೋಮ್, ಇವು X ಕ್ರೋಮೋಸೋಮ್ಗಳು ಇರ್ತಾವೆ. X ಕ್ರೋಮೋಸೋಮ್. ಓಕೆನಾ. ಈ X ಕ್ರೋಮೋಸೋಮ್ ಮತ್ತು ಮೆನ್ನೆಲ್ಲಿಂದ ಯಾವ ಕ್ರೋಮೋಸೋಮ್ ಬರ್ತದಲ್ಲ ಅದ್ರ ಮೇಲೆ X ಆದರೆ ಹೆಣ್ಣು, XY ಆದರೆ ಗಂಡು. ಈ ಥರ ಒಂದು ಜೆಂಡರನ್ನು ನಾವು ಐಡೆಂಟಿಫೈ ಮಾಡ್ಬೋದು. ಪ್ರಾಣಿಗಳು, ಸಸ್ಯಗಳು ಮತ್ತು ಇತರ ಸೂಕ್ಷ್ಮಾಣು ಜೀವಿಗಳ ಪಳೆಯುಳಿಕೆಗಳು ಇಲ್ಲಿ ಕಂಡುಬರುತ್ತವೆ. ಸಂಚಿತ ಶಿಲೆಗಳಲ್ಲಿ ಈ ಒಂದು ಸತ್ತು ಹೋದ ಪ್ರಾಣಿಗಳು, ಹುದುಗಿ ಹೋದ ಒಂದು ಸಸ್ಯಗಳು, ಈ ಥರ ಒಂದು ಜೀವಿಗಳ ಒಂದು ಪಳೆಯುಳಿಕೆಗಳು ಇಲ್ಲಿ ಕಂಡುಬರ್ತಾವೆ. ಇಲ್ಲಿ ಸಂಚಿತ ಶಿಲೆಗಳಲ್ಲಿ. ಸಾರಜನಕವನ್ನು ಹಿಡಿದಿಡುವ ಸಾಮರ್ಥ್ಯವುಳ್ಳ ಸ್ವತಂತ್ರವಾಗಿ ಜೀವಿಸಬಲ್ಲ ಒಂದು ಬ್ಯಾಕ್ಟೀರಿಯಾ. ಸಾರಜನಕ ಅಂದರೆ ನೈಟ್ರೋಜನನ್ನು ಒಂದು ಹಿಡಿದೊಟ್ಟುಕೊಳ್ಳುವ ಒಂದು ಸಾಮರ್ಥ್ಯವನ್ನು, ಕೆಪಾಸಿಟಿ ಹೊಂದಿರುವ ಒಂದು ಬ್ಯಾಕ್ಟೀರಿಯಾ ಯಾವುದಪ್ಪ ಅಂದ್ರೆ ಕ್ಲಾಸ್ಟ್ರಿಡಿಯಂ. ಈ ಕ್ಲಾಸ್ಟ್ರಿಡಿಯಮಲ್ಲಿ ಇದೊಂದು ಬ್ಯಾಕ್ಟೀರಿಯಾ. ಈ ಒಂದು ಬ್ಯಾಕ್ಟೀರಿಯಾದಲ್ಲಿ ಈ ಒಂದು ನೈಟ್ರೋಜನನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳುವ ಒಂದು ಕೆಪಾಸಿಟಿ ಇರ್ತದೆ. ಸಕ್ಕರೆಯಿಂದ ವಾಣಿಜ್ಯ ಮೂಲದ ಲಿಂಬೆ ಆಮ್ಲದ ಉಳಿಯುವಿಕೆಯಲ್ಲಿ ಭಾಗಿಯಾದ ಜೀವಿ ಆಸ್ಪರ್ಜಿಲಸ್. ಓಕೆನಾ. ಈ ಸಕ್ಕರೆಯಿಂದ ವಾಣಿಜ್ಯ ಮೂಲದ ಲಿಂಬೆ ಆಮ್ಲದ ಉಳಿಯುವಿಕೆಯಲ್ಲಿ ಈ ಒಂದು ಸಹಭಾಗಿಯಾಗುವಂಥ ಜೀವಿ ಯಾವುದಪ್ಪ ಅಂದ್ರೆ ಆಸ್ಪರ್ಜಿಲಸ್. ಬಳಕೆದಾರ ಬೆಲೆ ಸೂಚ್ಯಂಕದಲ್ಲಿ ಯಾವ ಬಾಬ್ತು ಅತಿ ಹೆಚ್ಚಿನ ತೂಕವನ್ನು ಹೊಂದಿದೆ? ಆಹಾರ. ಎಲ್ಲಕ್ಕಿಂತ ಬಾಡಿಗೆ ಇಲ್ಲ, ಇಂಧನ ಇಲ್ಲ, ವಸ್ತ್ರ ಇರ್ಲಿಕ್ಕೆ ನಡೀತೈತಿ. ಫುಡ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಓಕೆನಾ. ಸರ್ವೇಕ್ಷಣ ಒಂದು ತ್ರೈಮಾಸಿಕ ನಿಯತಕಾಲಿಕೆಯಾಗಿತ್ತು. ಇದು ಇವರಿಂದ ಪ್ರಕಟಿಸಲ್ಪಡುತ್ತದೆ. ಇದು ನ್ಯಾಷನಲ್ ಸ್ಯಾಂಪಲ್ ಸರ್ವೆಯಿಂದ ಅಥವಾ ರಾಷ್ಟ್ರೀಯ ಮಾದರಿ ಸಮೀಕ್ಷೆಯಿಂದ ಪ್ರಕಟಿಸಲ್ಪಡುತ್ತದೆ. ಒಂದು 2018 ಈ ಫಿಸಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ನೊಬೆಲ್ ಪ್ರಶಸ್ತಿ ಸಿಗ್ತದೆ. ಅದು ಯಾವುದೋ ಒಂದು ಕ್ಷೇತ್ರದಲ್ಲಾದ ಒಂದು ಸಂಶೋಧನೆಗಾಗಿ ನೀಡಲಾಗಿದೆ. ಲೇಸರ್ ಭೌತಶಾಸ್ತ್ರ, ಲೇಸರ್ ಫಿಸಿಕ್ಸ್.
2018 ಈ ಒಂದು ವಿಶ್ವ ಫಿಫಾ ಕಪ್ನಲ್ಲಿ ಚಿನ್ನದ ಚೆಂಡು ಅಥವಾ ಗೋಲ್ಡನ್ ಬಾಲ್ ಈ ಒಂದು IPL ಅಲ್ಲಿ ಲಾಸ್ಟ್ ಹೇಗೆ ಒಂದು ಆರೆಂಜ್ ಕ್ಯಾಪು ಪರ್ಪಲ್ ಕ್ಯಾಪು ಕೊಡ್ತಾರೆ ಅಥವಾ ಈ ಒಂದು ವರ್ಲ್ಡ್ ಕಪ್ಪಲ್ಲಿ ಮ್ಯಾನ್ ಆಫ್ ದಿ ಸೀರೀಸು ಓಕೆನಾ ಮ್ಯಾನ್ ಆಫ್ ದಿ ಮ್ಯಾಚ್ ಹೇಗೆ ಕೊಡ್ತಾರೆ ಹಾಗೆ ಒಂದು ಈ ಫುಟ್ಬಾಲ್ ಟೂರ್ನಮೆಂಟ್ ಮುಗಿದ ಮೇಲೆ ಗೋಲ್ಡನ್ ಬಾಲ್ ಅಥವಾ ಗೋಲ್ಡನ್ ಬೂಟು ಗೋಲ್ಡನ್ ಗ್ಲೋಸು ಓಕೆನಾ ಗ್ಲೋಸ್ ಕೊಡ್ತಾರೆ ಗೋಲ್ಡನ್ ಗ್ಲೋಸು ಗೋಲ್ಡನ್ ಬೂಟ್ ಕೊಡ್ತಾರೆ. ಅದೇ ರೀತಿ ಈ ಚಿನ್ನದ ಚೆಂಡು ಈ ಗೋಲ್ಡನ್ ಬಾಲ್ ಯಾರಿಗೆ ಸಿಕ್ಕಿತ್ತು? ಅದು ಲೂಕಾ ಮೋಡ್ರಿಕ್ ಅವರಿಗೆ ಸಿಕ್ಕಿತ್ತು. ಲೂಕಾ ಮೋಡ್ರಿಕ್. ನೆಕ್ಸ್ಟ್, ಅತಿ ಹೆಚ್ಚಿನ ಸಂಖ್ಯೆಯ ಮಹಿಳಾ ಬಾಕ್ಸಿಂಗ್ ಚಾಂಪಿಯನ್ಶಿಪ್ಗಳನ್ನು ಈ ದೇಶದ ಸ್ಪರ್ಧಾಳುಗಳಿಂದ ಗೆಲ್ಲಲ್ಪಟ್ಟಿತು. ಭಾರತ. ಬಾಕ್ಸಿಂಗಲ್ಲಿ ಭಾರತ ಹೆಚ್ಚು ಗೆದ್ದಿದೆ. ಇಲ್ಲಿ 2018 ಜ್ಞಾನಪೀಠ ಪ್ರಶಸ್ತಿಯು ಯಾರಿಗೆ ನೀಡಲಾಯಿತಪ್ಪ? ಅಮಿತಾವ್ ಘೋಷ್. ಇತ್ತೀಚೆಗೆ ಉಡಾವಣೆಯಾದ GSAT-29 ಈ ಕೆಳಗಿನ ಉದ್ದೇಶಕ್ಕಾಗಿ ಬಳಕೆ ಮಾಡಿಕೊಳ್ಳಲಾಗುತ್ತಿದೆ. ಸಂಪರ್ಕ, ಕಮ್ಯುನಿಕೇಷನ್ಸ್. ನೆಕ್ಸ್ಟ್, ಸ್ಪಿನ್ ನೇಕರ್ ಎಂಬುದು ವಿಶ್ವದ ಅತಿ ದೊಡ್ಡದಾದ ಈ ಸ್ಪಿನ್ ನೇಕರ್ ಅನ್ನೋದು ಏನಪ್ಪ? ಸ್ಪಿನ್ ನೇಕರ್ ಇದು ಮೆದುಳು ಅಣಕ ಸೂಪರ್ ಕಂಪ್ಯೂಟರ್. ಓಕೆನಾ. 2018 ಈ ಒಂದು ಡಿಸೆಂಬರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಮುಷಿರುಲ್ ಹಸನ್ ರವರಿಗೆ ಈ ಒಂದು ಕೆಳಗಿನ ಯಾವ ಕ್ಷೇತ್ರದಲ್ಲಿನ ಅವರ ಒಂದು ಕೊಡುಗೆಯಿಂದ ಇವರು ಖ್ಯಾತರಾಗಿದ್ದರು? ಇತಿಹಾಸ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಒಂದು ಪ್ರಸ್ತುತ ಗವರ್ನರ್ ಯಾರು? ಆ ಒಂದು 2019 ನಡೆದಿದೆ. ಈ ಒಂದು ಟೈಮಲ್ಲಿ ಯಾರಿದ್ರಪ್ಪ ಗವರ್ನರು? ಶಕ್ತಿಕಾಂತ್ ದಾಸ್. ಆಪ್ಷನ್ 2. ಈಗ ಸದ್ಯಕ್ಕೆ ಯಾರಿದ್ದಾರೆ 2024 ಆ್ಯಸ್ ಆಫ್ May 1 ಕಾಮೆಂಟ್ನಲ್ಲಿ ತಿಳಿಸಿ. ಈ ಕೆಳಗಿನ ಯಾವ ಸಿನಿಮಾವು 91 ಅಕಾಡೆಮಿ ಪ್ರಶಸ್ತಿಗಳೇ ಅತಿ ಹೆಚ್ಚಿನ ಸಂಖ್ಯೆ ಪ್ರವರ್ಗಗಳಲ್ಲಿ ಗೆಲುವನ್ನು ಗಳಿಸಿತು? ಬೊಹೆಮಿಯನ್ ರ್ಯಾಪ್ಸೋಡಿ. ಲಾಸ್ಟ್ ಕ್ವಶನ್. 2018 ಪ್ರಕಾರ HDIನಲ್ಲಿ ಒಂದು ಈ ಮಾನವ ಅಭಿವೃದ್ಧಿ ರ್ಯಾಂಕ್ ಅಥವಾ ಈ ಒಂದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನಲ್ಲಿ ಭಾರತದ ರ್ಯಾಂಕ್ ಎಷ್ಟು? 130. ಅತಿ ಹೆಚ್ಚು ಫಸ್ಟ್ ಯಾವ್ದು ಇರ್ತದಪ್ಪ ಇಲ್ಲಿ? ಯುರೋಪಿಯನ್ ಕಂಟ್ರೀಸ್ ಇರ್ತಾವೆ. ಫಿನ್ಲ್ಯಾಂಡ್ ರೇ, ನಾರ್ವೆ ರೇ, ಸ್ವೀಡನ್ ರೇ. ಓಕೆನಾ. ಸೊ ಇಲ್ಲಿ ಯಾವುದಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ಆ್ಯಸ್ ಆಫ್ 2024 ಈ HDI ಪ್ರಕಾರ 2023 ಮೇ ಬಿ 23 ಬಂದಿರ್ತದೆ. ಈ ಒಂದು HDI ಪ್ರಕಾರ ಹೈಯೆಸ್ಟ್ ಇದ್ದಲ್ಲಿ ಫಸ್ಟ್ ಯಾವುದಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಫ್ರೆಂಡ್ಸ್, ಇದಿಷ್ಟು ಈ ಒಂದು 51ರಿಂದ 100ರವರೆಗಿನ ಕ್ವಶನ್ಗಳಾಗಿದ್ದು ಇವೆಲ್ಲ ಕ್ವಶನ್ಗಳನ್ನು ಪ್ರಾಕ್ಟೀಸ್ ಮಾಡಿ ರಿವೈಸ್ ಮಾಡಿ ಓಕೆನಾ. ಆದಷ್ಟು ಮ್ಯಾಕ್ಸಿಮಮ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿ. ವೆರಿ ವೆರಿ ಇಂಪಾರ್ಟೆಂಟ್. ಕ್ವಶನ್ ಪೇಪರ್ ಈಸ್ ದ ಕೀ ಸಕ್ಸಸ್ ಟು ದಿ ಯುವರ್ ಡೆಸ್ಟಿನೇಷನ್. ಅಂದರೆ ನಿಮ್ಮ ಒಂದು ಡೆಸ್ಟಿನೇಷನ್ ಅಥವಾ ನಿಮ್ಮ ಒಂದು ಟಾರ್ಗೆಟ್ಗೆ ಈ ಒಂದು ಟಾರ್ಗೆಟನ್ನು ಅಚೀವ್ ಮಾಡಲಿಕ್ಕೆ ಒಂದು ಕೀ ಪಾಯಿಂಟ್ ಏನಪ್ಪ ಅಂದ್ರೆ ಕ್ವಶನ್ ಪೇಪರ್. ತುಂಬ ಸಲ ಹೇಳಿದೆ ನಿಮಗೆ, ಕ್ವಶನ್ ಪೇಪರ್ ವೆರಿ ವೆರಿ ಇಂಪಾರ್ಟೆಂಟ್. ದೀಸ್ ಆರ್ ದ ಕೀ ಪಾಯಿಂಟ್ ಆರ್ ಕೀ ಟು ಅಚೀವ್ ಎ ಸಕ್ಸೆಸ್. ಓಕೆ, ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಒಂದು ಈ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ, ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ಗೆ
ಏನಪ್ಪ ಈ ಒಂದು ವಿಡಿಯೋಗಳನ್ನು ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾವ ಥರ ಒಂದು ಕ್ವಶನ್ ಪೇಪರ್ ಬೇಕು, ಯಾವ ಕ್ವಶನ್ ಪೇಪರ್ ಬೇಕು, ಯಾವ ವಿಷಯದ ಬಗ್ಗೆ ಬೇಕು, GK ಪೇಪರ್ ಬೇಕಾ, ಕನ್ನಡ ಬೇಕಾ, ಕಂಪ್ಯೂಟರ್ ಬೇಕಾ, ಅಥವಾ ಮ್ಯಾಥ್ಸ್ ಬೇಕಾ, ಓಕೆನಾ, ಅಥವಾ ಮೆಂಟಲ್ ಎಬಿಲಿಟಿ ಬೇಕಾ, ಆರ್ ಇಂಗ್ಲೀಷ್ ಸೆಕ್ಷನ್ ಬೇಕಾ, ಓಕೆನಾ. ಸೊ ದಯವಿಟ್ಟು ನಿಮ್ಮ ಒಂದು ಅನಿಸಿಕೆಗಳನ್ನು ತಿಳಿಸುತ್ತಾ ಬನ್ನಿ, ಓಕೆನಾ. ಸೊ ನಾವು ನಿಮ್ಮ ಒಂದು ಏನಪ್ಪ ಪ್ರೆಫರೆನ್ಸ್ ಮುಖಾಂತರ, ನಿಮ್ಮ ಒಂದು ರಿಕ್ವೈರ್ಮೆಂಟ್ ಮುಖಾಂತರ ನಾವು ವಿಡಿಯೋಗಳನ್ನು ಇಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ನಮಗೆ ಒಂದು ಈಜಿ ಆಗ್ತದೆ, ಓಕೆನಾ. ಧನ್ಯವಾದಗಳು.